ಸ್ವರಗಳು. ಸ್ವರಗಳಲ್ಲಿ 3 ವಿಧ: ಹ್ರಸ್ವಸ್ವರ, ದೀರ್ಘಸ್ವರ ಮತ್ತು ಪ್ಲುತಸ್ವರ. ಈಗ ಮೊದಲನೆಯದಾಗಿ ಹ್ರಸ್ವಸ್ವರದ ಬಗ್ಗೆ ತಿಳಿಯೋಣ. ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳಿಗೆ ಹ್ರಸ್ವಸ್ವರಗಳೆಂದು ಕರೆಯಲಾಗುತ್ತದೆ. ಅ, ಇ, ಉ, ಋ, ಎ, ಒ ಇವುಗಳನ್ನು ಉಚ್ಚರಿಸುವುದಕ್ಕೆ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುವುದರಿಂದ ಇವುಗಳಿಗೆ ಹ್ರಸ್ವಸ್ವರಗಳೆಂದು ಕರೆಯಲಾಗುತ್ತದೆ. ಈಗ ಎರಡನೆಯದಾಗಿ ದೀರ್ಘಸ್ವರಗಳ ಬಗ್ಗೆ ತಿಳಿಯೋಣ. 2 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳಿಗೆ ದೀರ್ಘಸ್ವರಗಳೆಂದು ಕರೆಯಲಾಗುತ್ತದೆ. ಉದಾಹರಣೆಗೆ ಆ, ಈ, ಊ, ಎ, ಐ, ಓ, ಔ ಇವುಗಳನ್ನು ಉಚ್ಚಾರ ಮಾಡೋದಕ್ಕೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವುದರಿಂದ ಇವುಗಳಿಗೆ ದೀರ್ಘಸ್ವರಗಳೆಂದು ಕರೆಯಲಾಗುತ್ತದೆ. ಈಗ ಕೊನೆಯದಾಗಿ ಪ್ಲುತಸ್ವರಗಳ ಬಗ್ಗೆ ತಿಳಿಯೋಣ. 3 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳನ್ನು ಪ್ಲುತಸ್ವರಗಳೆಂದು ಕರೆಯಲಾಗುತ್ತದೆ. ಉದಾಹರಣೆಗೆ ದೇವರೇ ಕಾಪಾಡು, ಅಕ್ಕ ಅಲ್ಲಿ ನೋಡು, ಗುರುಗಳೇ ನಿಮಗೆ ವಂದನೆಗಳು ಇವೆಲ್ಲವೂ ಪ್ಲುತಸ್ವರಗಳಾಗಿವೆ.